ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿ. ಎಲ್ಲರಿಗೂ ನಮಸ್ಕಾರ. ರಾಮಸಾಗರ ಹಾಲು ಡೈರಿಗೆ ನೂತನ ಅಧ್ಯಕ್ಷರಾಗಿ ಪ್ರಸಾದ್ ರೆಡ್ಡಿ, ಉಪಾಧ್ಯಕ್ಷ ಗಿರೀಶ್ ಆಯ್ಕೆ. ಡೈರಿಯ ಅಭಿವೃದ್ಧಿ ದೃಷ್ಟಿಯಿಂದ ಪಕ್ಷಾತೀತವಾಗಿ ಬೆಂಬಲ. ಪ್ರಸಾದ್ ರೆಡ್ಡಿ, ಬೇತ್ಮಂಗಲ. ರಾಮಸಾಗರ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ನಡೆದ ಚುನಾವಣೆಯಲ್ಲಿ ನೂತನ ಅಧ್ಯಕ್ಷರಾಗಿ ಆರ್ ಪ್ರಸಾದ್ ರೆಡ್ಡಿ, ಉಪಾಧ್ಯಕ್ಷರಾಗಿ ಗಿರೀಶ್ ಅವರು ಆಯ್ಕೆಯಾದರು. ಈ ವೇಳೆ ನೂತನ ಅಧ್ಯಕ್ಷ ಪ್ರಸಾದ್ ರೆಡ್ಡಿ ಮಾತನಾಡಿ, ಕ್ಷೇತ್ರದ ಶಾಸಕಿ ರೂಪಕಲಾ ಶಶಿಧರ್, ಡಿಸಿಸಿ ಬ್ಯಾಂಕ್ ಮಾಜಿ ಅಧ್ಯಕ್ಷ ಬ್ಯಾಲಹಳ್ಳಿ ಗೋವಿಂದ್ ಗೌಡ, ಕೋಚಿಮುಲ್ ನಿರ್ದೇಶಕ ಜಯಸಿಂಹ ಸೇರಿದಂತೆ ಗ್ರಾಮದ ಹಿರಿಯರ ಸಹಕಾರದಿಂದ ಚುನಾವಣೆಯಲ್ಲಿ ಪಕ್ಷಾತೀತವಾಗಿ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ. ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಡೈರಿಯನ್ನು ಅಭಿವೃದ್ಧಿಪಡಿಸುತ್ತಾ ರೈತರಿಗೆ ದೊರೆಯುವ ಸೌಲಭ್ಯಗಳನ್ನು ಸಕಾಲಕ್ಕೆ ತಲುಪಿಸುತ್ತೇನೆ ಎಂದು ಹೇಳಿದರು. ನೂತನ ನಿರ್ದೇಶಕರಾದ ಮಣಿನಾಯ್ಡು, ವಿನಯ್ ಕುಮಾರ್, ಕೃಷ್ಣಪ್ಪ, ರತ್ನಮ್ಮ, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಚಂದ್ರಪ್ಪ, ಮಾಜಿ ಸದಸ್ಯ ಚೆನ್ನಕೇಶವ ರೆಡ್ಡಿ, ಡೈರಿ ಮಾಜಿ ಅಧ್ಯಕ್ಷ ರಾಮಚಂದ್ರ ರೆಡ್ಡಿ, ರಾಮಸಾಗರ ಮುರಳಿ, ಕೂಳೂರು ಮುರಳಿ, ಅಶೋಕ್ ಗೌಡ, ಡೈರಿ ಶ್ರೀನಿವಾಸ್, ಗಂಗಪ್ಪ, ಸತ್ಯನಾರಾಯಣ ಶೆಟ್ಟಿ, ಹೇಮಾರೆಡ್ಡಿ, ಮಣಿ, ಪ್ರದೀಪ್ ನಾಯ್ಡು ಸೇರಿದಂತೆ ಇತರರು ಇದ್ದರು. ವರದಿ ಹರಿಚಿನು. ಧನ್ಯವಾದಗಳು. 13 ಜನ ಇದ್ರು, ಅದರಲ್ಲಿ ನಮಗೆ 13 ಜನ ಇದ್ರು, ಅದರಲ್ಲಿ 7 ಮತ ನಮ್ಗೆ ಬಂದಿದೆ. ಏನು ಮಾಡಿದ್ರು ಮಾಡ್ದಿರೋ ಹೋದ್ರು ಟೈಮ್ಗೆ ವರ್ಷಕ್ಕೆ ಅವ್ರಿಗೆ ಬರಬೇಕಂತ ಬೋನಸ್ ಅನ್ನ ಅವ್ರು ನೀಡಿ, ಅವ್ರಿಗೆ ಟೈಮ್ಗೆ ಕರೆಕ್ಟಾಗಿ ಹಸುಗಳಿಗೆ ಏನಾದರೂ ತೊಂದರೆ ಆದಲ್ಲಿ ಕರೆಕ್ಟಾಗಿ ಡಾಕ್ಟ್ರು ಬಂದು ಅವ್ರನ್ನ ನೋಡಿ, ಇಲ್ಲಿ ಏನು ತೊಂದರೆ ಇದೆ ಅವ್ರಿಗೂ ಏನಾದರೂ ಇನ್ಶೂರೆನ್ಸು ಅದು ಇದು ಏನಾದ್ರು ಲ್ಯಾಪ್ಸ್ ಆಗಿರೋದು ನೋಡಿ ಅವ್ರು ಟೈಮ್ಗೆ ಅದು ಮಾಡಿದ್ರೆ ಸಾಕು. ಇನ್ನೇನು ಅಧ್ಯಕ್ಷ ಮಾಡೋ ಕೆಲಸ ಏನಿಲ್ಲ. ಟೈಮಿಗೆ ಅವ್ರಿಗೆ ಬಟವಾಡ ಬರಬೇಕು. 15 ದಿವಸ ಕಷ್ಟಪಟ್ಟು ಹಾಕಿರ್ತಾರೆ. ಅವ್ರಿಗೆ ಟೈಮಿಗೆ ಅವ್ರು ಹಾಕಿರೋ ಕಷ್ಟನ್ನ ಅವ್ರಿಗೆ 15 ದಿವಸಕ್ಕೊಮ್ಮೆ ಬಟವಾಡ ಕೊಡ್ತಾರೆ. ಆ ಬಟವಾಡನ ನೀಡಬೇಕು. ಅಷ್ಟು ಮಾತ್ರ ಮಾಡಿಕೊಂಡು ಯಾವುದೇ ತೊಂದರೆ ಇಲ್ದಿರ, ಏನು ಭೇದ ಭಾವ ಇಲ್ದಿರ ನಡೆಸ್ಕೊಂಡು ಹೋಗ್ಬೇಕು ಅನ್ನೋದೇ ನಮ್ಮ ಆಸೆ. ಸಂಘದ ಸದಸ್ಯರು ಉಪಾಧ್ಯಕ್ಷರನ್ನು ಆಯ್ಕೆ ಮಾಡಿದ್ದಾರೆ ನಮ್ಮ ಗ್ರಾಮಸ್ಥರು ಹಾಗೂ ರೂಪಾ ಮೇಡಮ್ನವರು, ಗೋವಿಂದಗೌಡವರು, ಗೋಪಣ್ಣನವರು, ಎಲ್ಲ ನಮ್ಮ ರಾಮಸಾಗರದವರೆಲ್ಲ ಸಹಾಯ ಮಾಡಿ, ಮೇಯ್ನಾಗಿ ನಮ್ಮ ತಂದೆಯಾದಂಥ ಸತ್ಯನಾರಾಯಣ ಶೆಟ್ಟಿ ಅವರು ನಮ್ಗೆ ತುಂಬ ಸಹಕಾರ ಮಾಡಿದ್ದಾರೆ. ಹಾಗೂ ಹಿರಿಯರು ನಮ್ಮ ಮುಂದೆ ನಡೆದಿದ್ದಂಥ ನಂಬರ್ ಎಲ್ಲ ಸಹಕಾರ ಮಾಡಿ ನಮ್ಮನ್ನು ಮುಂದೆ ಕರ್ಕೊಂಡು ಬಂದಿದ್ದಾರೆ. ನಾವು ಯಾವುದೇ ಭೇದ ಭಾವ ಇಲ್ಲದೆ ಮುಂದೆ ನಡೆಸ್ಕೊಂಡು ಹೋಗ್ತೀವಿ. ಸಂಘ ಸುಮಾರು 10 ವರ್ಷಗಳಿಂದ ಯುನಾನಿಮಸ್ ಆಗ್ತಾ ಇತ್ತು, ಅವಿರೋಧವಾಗಿ ಮಾಡ್ತಾ ಇದ್ವು. ಈ ಸಲ ಕೆಲವೊಂದು ಘಟನೆಗಳಿಂದ ಚುನಾವಣೆಗೆ ಹೋಗ್ಲಾಯಿತು. ಅದರಲ್ಲಿ ನಿರ್ದೇಶಕರಾಗಿ 13 ಜನ ಆಗಿದ್ರು. ಇವತ್ತು ಅಧ್ಯಕ್ಷರ ಚುನಾವಣೆ ಇತ್ತು. ಇದಕ್ಕೆ ಎಲ್ಲರೂ ಪ್ರಸಾದ್ ಬಾಬುನ ಮತ್ತು ಗಿರೀಶ್ನ ಅಧ್ಯಕ್ಷರಾಗಿ 7 ಮತ ಪಡೆದು, ಅವರು ಗಿರೀಶು 8 ಮತ ಪಡೆದು ಆಯ್ಕೆಯಾಗಿದ್ದಾರೆ. ಅವ್ರಿಗೆ ನಮ್ಮ ಪಕ್ಷದ MLA ಆದಂಥ ರೂಪಕಲಾ ಮೇಡಮ್ ಅವರು, DCC ಬ್ಯಾಂಕ್ ಮಾಜಿ ಅಧ್ಯಕ್ಷರು ಗೋವಿಂದೇಗೌಡರು, ಮತ್ತು ಒಕ್ಕೂಟದ ನಿರ್ದೇಶಕರಾದ ಜಯಸಿಂಹ ಕೃಷ್ಣಪ್ಪನವರ ಎಲ್ಲರೂ ಸಹಕಾರ ನೀಡಿದ್ದಾರೆ. ಇವತ್ತು ಆಯ್ಕೆಯಾಗಲು ಊರಿನ ಎಲ್ಲರೂ ಮತ್ತು ನಿರ್ದೇಶಕರು, ಹಾಲು ಉತ್ಪಾದಕರು ಎಲ್ಲರೂ ಸಹ ಮುಂದೆ ಈ ಹಾಲು ಸೊಸೈಟಿಯನ್ನು ಹೆಚ್ಚಾಗಿ ಅಭಿವೃದ್ಧಿ ಏನು ಇವಾಗ ನಡೀತಾ ಇದೆ ಅದನ್ನು ಇನ್ನೂ ಮುಂದುವರಿಸಿಕೊಂಡು ಒಂದು ಒಳ್ಳೆ ಹೆಸರು ತರಲಿ ಅಂತ ಹಾರೈಸುತ್ತಾ, ಒಂದು 5 ವರ್ಷದಲ್ಲಿ ಉತ್ತಮ ಸೊಸೈಟಿಯನ್ನು ಉತ್ತಮ ಅಭಿವೃದ್ಧಿ ಹೊಂದಲು ಸಹಕಾರ ನೀಡುತ್ತೇವೆ. ಅದೇ ರೀತಿ ಅವರು ಅಭಿವೃದ್ಧಿ ಪಡಿಸ್ತಾರಂತ ತಿಳಿಸುತ್ತಾ ಶುಭ ಹಾರೈಸುತ್ತೇನೆ. ಹಾಲು ಉತ್ಪಾದಕರ ಸಹಕಾರ ಸಂಘದ ಚುನಾವಣೆ ಇಂದು ನಡೆದಿತ್ತು. ಅದರಲ್ಲಿ ಅಧ್ಯಕ್ಷರು, ಉಪಾಧ್ಯಕ್ಷರು ಆಯ್ಕೆಗೆ ಮುಖ್ಯವಾಗಿ ಸಹಕಾರ ಕೊಟ್ಟಂತ ಮುಖ್ಯವಾಗಿ MLA ರೂಪಾ ಮೇಡಮ್ ಅವರನ್ನು ಸಹ ತುಂಬ ಸಹಕಾರ ಮಾಡಿದ್ದಾರೆ. ಹಾಗೂ ಗೋವಿಂದಗೌಡ ಅವರು, KMF ಡೈರಿ ಹಾಲು ಡೈರಿ ಜಯಸಿಂಹ ಕೃಷ್ಣಪ್ಪ ಅವರು, ಹಾಗೂ ಊರಿನ ಎಲ್ಲ ಹಿರಿಯರು ಸೇರಿ ಯಾವುದೂ ಭೇದ ಭಾವ ಇಲ್ಲದೆ ಎಲ್ಲರನ್ನು ನನ್ನನ್ನು ಅಧ್ಯಕ್ಷರಾಗಿ ಹಾಗೂ ಗಿರೀಶನ್ನಾಗಿ ಉಪಾಧ್ಯಕ್ಷರನ್ನಾಗಿ
ಆಯ್ಕೆ ಮಾಡಿದ್ದಾರೆ ಗೌರವದಿಂದ. ಅದೇ ಗೌರವವನ್ನು ಉಳಿಸ್ಕೊಂಡು ನಾವು ಈ 5 ವರ್ಷ ಯಾವುದೇ ತೊಂದರೆ ಇಲ್ದಿರ ಇದುವರೆಗೂ ಏನು ಅಭಿವೃದ್ಧಿ ಆಗಿದೆಯೋ ಅದಕ್ಕಿಂತ ಹೆಚ್ಚಿನ ಅಭಿವೃದ್ಧಿ ಮಾಡಬೇಕನ್ನೋ ಆಲೋಚನೆಯಿಂದ ನಾವು ಅಧ್ಯಕ್ಷರಾಗಿದ್ದೀವಿ. ಅದೇ ಥರ ಎಲ್ಲರ ನಂಬಿಕೆ ಉಳಿಸ್ಕೊಂಡು ನಡೆಸ್ಕೊಂಡು ಹೋಗ್ತೀವಿ ಅಂತ ನಾನು ಈ ಚೆನ್ನಾಗಿ ಹೇಳ್ತಾ ಇದ್ದೀನಿ.